ನಮಸ್ಕಾರ ವಿದ್ಯಾರ್ಥಿಗಳೇ. NMMSನ 13ನೇ ದಿನದ ರಿವಿಷನ್ ತರಗತಿಗೆ ನಿಮಗೆಲ್ಲ ಸ್ವಾಗತ. ಇವತ್ತು 72ನೇ ಲೆಕ್ಕದಿಂದ ಮಾಡೋಣ. ಇಲ್ಲಿ ಗಡಿಯಾರದಲ್ಲಿ ಸಮಯವು 3:30 ಆಗಿರುವಾಗ ಗಂಟೆ ಮತ್ತು ನಿಮಿಷದ ಮುಳ್ಳುಗಳ ನಡುವಿನ ಕೋನವು ಅಂತ ಕೇಳಿದ್ದಾರೆ. ಹೇಗೆ ಮಾಡೋದು? ಇದಕ್ಕೆ ನಾವು ಸೂತ್ರವನ್ನು ಬಳಸ್ತೀವಿ. ಅದ್ಯಾವುದು ಅಂದರೆ ಥೀಟಾ ಸಮ 30 ಗುಣಿಸು h ಮೈನಸ್ 2 m. ಈ ಸೂತ್ರವನ್ನು ನಾವು ಬಳಸ್ತೀವಿ. ಇಲ್ಲಿ ಥೀಟಾ ಅಂದ್ರೇನು? ಥೀಟಾ ಅಂದ್ರೆ ನಾವು ಕಂಡುಹಿಡಿಯುವ ಕೋನ. h ಅಂದ್ರೆ ಗಂಟೆಯನ್ನು ತೋರಿಸುವಂತಹ ಗಡಿಯಾರದ ಮುಳ್ಳು. ಓಕೆ, ಇದು ಗಂಟೆಯನ್ನು ಪ್ರತಿನಿಧಿಸುತ್ತದೆ. ಆಮೇಲೆ m ಅಂದ್ರೆ ಅದು ನಿಮಿಷದ ಮುಳ್ಳನ್ನು ಪ್ರತಿನಿಧಿಸುತ್ತದೆ. ಓಕೆ, ಇವಾಗ ಇಲ್ಲಿ ಕೇಳಿರೋದೇನು? 3:30 ಅಂದ್ರೆ ಇಲ್ಲಿ h ಅಂದ್ರೆ ಏನಾಯ್ತು? 3. ನಿಮಿಷದ ಮುಳ್ಳು ಎಲ್ಲಿದೆ? 30ರಲ್ಲಿ. ಸೊ ಇದನ್ನೇ ನಾವು ಇಲ್ಲಿ ಹಾಕಿದ್ರೆ ನಮ್ಗೇನ್ ಸಿಗುತ್ತೆ? 30 ಗುಣಿಸು 3 ಮೈನಸ್ 11/2 ಗುಣಿಸು 30 ಅಂತ ಬರುತ್ತೆ. ಓಕೆ, ಆಮೇಲೆ ಈ ಸೂತ್ರದಲ್ಲಿ ಇನ್ನೊಂದು ಪಾಯಿಂಟ್ ಅನ್ನು ನೀವು ನೆನ್ಪಿಟ್ಕೊಳ್ಬೇಕು. ಇಲ್ಲಿ ಥೀಟಾ ಅಂದ್ರೆ ಈ ತರ ನಾವು ಬರಿತೀವಿ. ಅಂದ್ರೆ ಇದನ್ನು ಕಳೆದಾಗ ನಮ್ಗೆ ಪ್ಲಸ್ ಚಿಹ್ನೆ ಮೈನಸ್ ಚಿಹ್ನೆ ಏನೇ ಬಂದ್ರು ಅದನ್ನು ನಾವು ಪ್ಲಸ್ ಅಂತಲೇ ತಗೋಬೇಕು. ಓಕೆ, ಸೊ ಹಾಗಿದ್ರೆ ಈಗ ಇಲ್ಲಿ ಏನ್ ಬರುತ್ತೆ? 30 ಗುಣಿಸು 3 ಅಂದ್ರೆ 90 ಮೈನಸ್ ಇಲ್ಲಿ 2 ಒಂದು ಸಲ, 2 15 ಸಲ. ಸೊ 15 11 ಎಷ್ಟು ಬರುತ್ತೆ? 15 11 165 ಅಲ್ವಾ? ಈಗ 90 ಮೈನಸ್ 165, ಹಾಗಿದ್ರೆ 165 ಮೈನಸ್ 90 ಮಾಡಬೇಕು ಅಲ್ವಾ? ಎಷ್ಟು ಬರುತ್ತೆ? 75 ಅಂತ ಬರುತ್ತೆ. ಹಾಗಿದ್ರೆ 75 ಡಿಗ್ರಿ ನಮಗೆ ಬೇಕಾದ ಕೋನ. ಓಕೆ, ಸೊ ಇದು ಎಲ್ಲಿದೆ? ಇದು ಆಪ್ಷನ್ ಎ ಅಲ್ಲಿ ಇದೆ ಅಲ್ವಾ? ಹಾಗಿದ್ರೆ ಸರಿಯಾದ ಉತ್ತರ ಆಪ್ಷನ್ ಎ. ಓಕೆ, ಸೊ ನೀವು ಇಂತಹ ಲೆಕ್ಕಗಳಿಗೆ ಈ ಒಂದು ಸೂತ್ರವನ್ನು ನೆನಪಿಟ್ಟುಕೊಂಡ್ರೆ ನಿಮಗೆ ಸುಲಭದಲ್ಲಿ ಅದನ್ನು ಬಿಡಿಸ್ಬೋದು. ಅರ್ಥ ಆಯ್ತಲ್ವಾ? ಸರಿ, ಮುಂದಿನ ಲೆಕ್ಕಕ್ಕೆ ಹೋಗೋಣ. ಭಾರತೀಯ ಪ್ರಮಾಣಿತ ವೇಳೆಯು ಲಂಡನ್ ಪ್ರಮಾಣಿತ ವೇಳೆಗಿಂತ 4 ಗಂಟೆ 30 ನಿಮಿಷ ಮುಂದಿದೆ ಎಂದು ಭಾವಿಸಿ. ಲಂಡನ್ನಲ್ಲಿ ಸಮಯವು 11:40 PM ಅಂದ್ರೆ ಅಪರಾಹ್ನ ಆದ್ರೆ ಭಾರತದಲ್ಲಿ ಸಮಯವು ಅಂತ ಕೇಳಿದ್ದಾರೆ. ಸೊ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಅಲ್ವಾ? ನಮ್ಮ ಟೈಮ್ ಲಂಡನ್ನ ಸ್ಟ್ಯಾಂಡರ್ಡ್ ಟೈಮ್ಗಿಂತ 4.25 ಗಂಟೆ ಮುಂದೆ ಇದೆ ಅಲ್ವಾ? 4 ಗಂಟೆ 30 ನಿಮಿಷ, 4.25 ಗಂಟೆ ಮುಂದೆ ಇದೆ ಎಂದು ಭಾವಿಸಿ. ಸೊ ಇಲ್ಲಿ ಯಾಕೆ ಭಾವಿಸ್ಬೇಕು ಅಂದ್ರೆ ಲಂಡನ್ನಲ್ಲಿ ವರ್ಷದ ಕೆಲವು ತಿಂಗಳು 4.25 ಗಂಟೆ ನಾವು ಅವರಿಗಿಂತ ಮುಂದೆ ಇರ್ತೀವಿ, ಕೆಲವು ತಿಂಗಳು 5.25 ಗಂಟೆ ಮುಂದೆ ಇರ್ತೀವಿ. ಓಕೆ, ಸೊ ಲಂಡನ್ನಲ್ಲಿ ಸಮಯವು 11:40 PM ಆದಾಗ ಭಾರತದಲ್ಲಿ ಸಮಯವು ಅಂತ ಕೇಳಿದ್ದಾರೆ. ಅಂದ್ರೆ ಭಾರತವು ಲಂಡನ್ನ ವೇಳೆಗಿಂತ ಮುಂದೆ ಇದೆ ಅಲ್ವಾ? ಸೊ ಹಾಗಾಗಿ ಇದನ್ನು ಹೇಗ್ ಮಾಡೋದು? ಈಗ 11 ಗಂಟೆ 40 ನಿಮಿಷ PM ಅಲ್ವಾ? ಇದು ಲಂಡನ್ನ ಸಮಯ. ನಾವು 4.25 ಗಂಟೆ ಮುಂದೆ ಇದ್ದೀವಿ ಅಂದ್ರೆ ಇದಕ್ಕೆ ಏನ್ ಮಾಡ್ಬೇಕು? ನಾವು 4.25 ಗಂಟೆಯನ್ನು ಕೂಡಿಸ್ಬೇಕು ಅಲ್ವಾ? ಸೊ ಈಗ ಕೂಡಿಸಿದಾಗ ಏನಾಗತ್ತೆ? ಮೊದಲು ನಾವು ನಿಮಿಷಗಳನ್ನು ಕೂಡಿಸೋಣ. 40 ನಿಮಿಷ ಪ್ಲಸ್ 30 ನಿಮಿಷ ಅಂದ್ರೆ ಎಷ್ಟು? 70 ನಿಮಿಷ. ನಮ್ಗೆ ಗೊತ್ತು 70 ನಿಮಿಷ ಅಂದ್ರೇನು? 60 ನಿಮಿಷ ಪ್ಲಸ್ 10 ನಿಮಿಷ ಅಂತ ತಗೊಳ್ಬೇಕು. ಯಾಕೆ? 60 ನಿಮಿಷ ಅಂದ್ರೆ 1 ಗಂಟೆ. ಸೊ 1 ಗಂಟೆ 10 ನಿಮಿಷ ಆಗತ್ತೆ ಅಲ್ವಾ? 70 ನಿಮಿಷ ಅಂದ್ರೆ 1 ಗಂಟೆ 10 ನಿಮಿಷ ಅಂತ ಆಗತ್ತೆ. ಸೊ ನಾವಿಲ್ಲಿ ಏನ್ ಮಾಡ್ಬೇಕು? ಇಲ್ಲಿ 10 ನಿಮಿಷ ಅಂತ ಬರಿಬೇಕು. ಆಮೇಲೆ ಈ 1 ಗಂಟೆಯನ್ನು ಈ ಕಡೆ ತಗೊಂಡೋಗ್ಬೇಕು. ಸೊ ಏನಾಗತ್ತೆ? 11:40. 11ಕ್ಕೆ 1 ಕೂಡಿಸಿದ್ರೆ ಎಷ್ಟಾಗತ್ತೆ? 12 ಗಂಟೆ ಅಂತ ಆಗತ್ತೆ. 12 ಗಂಟೆ ಆದ್ಮೇಲೆ ನಾವು ಸಮಯವನ್ನು ಹೇಗೆ ತಗೊಳ್ತೀವಿ? ಮತ್ತೆ 1ರಿಂದ ಶುರು ಮಾಡ್ತೀವಿ. ಸೊ ಇಲ್ಲಿ 12 ಆಯ್ತು, ಮತ್ತೆ ಉಳಿದಿರೋದೆಷ್ಟು? 4. ಆದ ಕಾರಣ ಇಲ್ಲಿ 4 ಅಂತಲೇ ಬರಿತೀವಿ. ಆದ್ರೆ ಇಲ್ಲಿ
ಪಿ ಎಂ ಅಪರಾಹ್ನ ಇದ್ದದ್ದು ಏನಾಗತ್ತೆ ಇಲ್ಲಿ ಬರುವಾಗ ಎ ಎಂ ಅಂತ ಆಗತ್ತೆ. ಯಾಕೆ ಇಲ್ಲಿ 12 ಗಂಟೆ ಆದ ಬಳಿಕ ಅಪರಾಹ್ನ ಇದ್ದದ್ದು ಪೂರ್ವಾಹ್ನ ಆಗತ್ತೆ, ಪೂರ್ವಾಹ್ನ ಇದ್ದದ್ದು ಅಪರಾಹ್ನ ಆಗತ್ತೆ. ಸೊ ಪ್ರತಿ 12 ಗಂಟೆಗೊಮ್ಮೆ ನಾವು ಎ ಎಂ ಪಿ ಎಂ ಬರೆಯೋದನ್ನು ಚೇಂಜ್ ಮಾಡ್ತೀವಿ. ಸೊ ಹಾಗಾಗಿ ಇಲ್ಲಿ 11 ಪ್ಲಸ್ 12 ಆಗಿ ಆಯಿತು. ಆದ ಕಾರಣ ಇಲ್ಲಿ ಪಿ ಎಂ ಇದ್ದದ್ದು ಏನಾಗುತ್ತೆ, ಎ ಎಂ ಆಗತ್ತೆ. ಸೊ 12 ಆದ್ಮೇಲೆ ಮತ್ತೆ 4 ಅಂತ ಇದ್ರೆ ನಾವು ಅದನ್ನು ಹೇಗೆ ತಗೊಳ್ತೀವಿ, 4 ಅಂತಾನೆ ತಗೊಳ್ತೀವಿ. ಅರ್ಥ ಆಯ್ತಲ್ವಾ? ಸರಿ, ಹಾಗಿದ್ರೆ ಇಲ್ಲಿ ಈಗ ಉತ್ತರ ಯಾವುದು? 4 ಗಂಟೆ 10 ನಿಮಿಷ ಎ ಎಂ ಎಲ್ಲಿದೆ? ಆಪ್ಷನ್ ಬಿ ಸರಿಯಾದ ಉತ್ತರ. ಅರ್ಥ ಆಯ್ತಲ್ವಾ? ಸರಿ, ಮುಂದಿನ ಲೆಕ್ಕಕ್ಕೆ ಹೋಗೋಣ. ಗಡಿಯಾರದಲ್ಲಿ 5ರಿಂದ 7 ಗಂಟೆಯವರೆಗೆ ಇಷ್ಟು ಬಾರಿ ಗಂಟೆಯ ಮುಳ್ಳು ಮತ್ತು ನಿಮಿಷದ ಮುಳ್ಳುಗಳ ನಡುವಿನ ಕೋನವು 180 ಡಿಗ್ರಿ ಆಗಿರುತ್ತದೆ. ಸೊ ಎಷ್ಟು ಬಾರಿ? 1 ಬಾರಿನ, 2 ಬಾರಿನ, 3 ಬಾರಿನ, 4 ಬಾರಿನ ಅಂತ ಕೇಳಿದ್ದಾರೆ. ಸೊ ಇದನ್ನು ಹೇಗೆ ಮಾಡೋದು? ಇಲ್ಲಿ ಕೊಟ್ಟಿರುವ ಗಡಿಯಾರವನ್ನು ಗಮನಿಸಿ. ಇದು ಎಷ್ಟು ಗಂಟೆ ತೋರಿಸ್ತಾ ಇದೆ? 5 ಗಂಟೆ ಅಲ್ವಾ? ಸೊ ನಮ್ಮ ಲೆಕ್ಕದಲ್ಲಿ ಏನು ಹೇಳಿದ್ದಾರೆ? 5ರಿಂದ 7 ಗಂಟೆಯವರೆಗೆ, ಅಂದ್ರೆ ಮುಂದೆ ಗಡಿಯಾರದ ಮುಳ್ಳು ಇಲ್ಲಿಗೆ ಬರಬೇಕು. ಅಂದ್ರೆ ಗಂಟೆಯ ಮುಳ್ಳು ಇಲ್ಲಿಗೆ ಬಂದು ನಿಮಿಷದ ಮುಳ್ಳು ಇಲ್ಲಿ ಬರೋವರೆಗೆ ನಮ್ಗೆ ಗಡಿಯಾರದ 2 ಮುಳ್ಳುಗಳ ನಡುವಿನ ಕೋನ 180 ಡಿಗ್ರಿ ಎಷ್ಟು ಸಲ ಆಗಿರ್ತದೆ ಅಂತ ಕೇಳಿದ್ದಾರೆ. ಸೊ ನೀವು ಇದನ್ನೀಗ ಗಮನಿಸಿದ್ರೆ 5 ಗಂಟೆಯ ನಂತರ ಮುಂದೆ ಗಡಿಯಾರದ ಮುಳ್ಳುಗಳ ನಡುವೆ ಯಾವಾಗ 180 ಡಿಗ್ರಿ ಆಗುತ್ತೆ ಹೇಳ್ಬೋದಾ? 180 ಡಿಗ್ರಿ ಯಾವಾಗ ಆಗುತ್ತೆ? 5 ಗಂಟೆಯ ನಂತರ ಈ ನಿಮಿಷದ ಮುಳ್ಳು ಒಂದು ರೌಂಡ್ ಹೋಗಿ ವಾಪಸ್ 12ಕ್ಕೆ ಬಂದಾಗ ಈ ಗಂಟೆಯ ಮುಳ್ಳು ಏನಾಗತ್ತೆ ಅಂದ್ರೆ 6ಕ್ಕೆ ಬರುತ್ತೆ. ಯಾವಾಗ ಗಂಟೆಯ ಮುಳ್ಳು 6ಕ್ಕೆ ಬರುತ್ತೆ, ನಿಮಿಷದ ಮುಳ್ಳು 12ಕ್ಕೆ ಬರುತ್ತೆ, ಅವುಗಳೆರಡರ ನಡುವಿನ ಕೋನ ಎಷ್ಟಾಗಿರುತ್ತೆ? 180 ಡಿಗ್ರಿ ಆಗಿರುತ್ತೆ. ಸೊ 180 ಡಿಗ್ರಿ ಯಾವಾಗ? 6 ಗಂಟೆ ಆದಾಗ 2 ಮುಳ್ಳುಗಳ ನಡುವಿನ ಕೋನ 180 ಡಿಗ್ರಿ ಆಗಿರುತ್ತೆ ಅಲ್ವಾ? ಸೊ ಮುಂದೆ 6ರಿಂದ 7 ಗಂಟೆಯವರೆಗೆ ನೀವು ನೋಡ್ತಾ ಹೋದ್ರೆ ಈ ನಿಮಿಷದ ಮುಳ್ಳು ಚಲಿಸಿದಂತೆ ಈ ಗಂಟೆಯ ಮುಳ್ಳು ಚಲಿಸುತ್ತಾ 6ರಿಂದ 7ರ ಕಡೆಗೆ ಬರುತ್ತಾ ಹೋಗುತ್ತೆ. ಸೊ ಆಗ ಯಾವಾಗ 7 ಗಂಟೆ ಆಗುತ್ತೋ ಆವಾಗ ಏನಾಗತ್ತೆ? ಈ ಗಡಿಯಾರದ ಗಂಟೆಯ ಮುಳ್ಳು 7ರಲ್ಲಿ ಇರುತ್ತೆ, ನಿಮಿಷದ ಮುಳ್ಳು 12ರಲ್ಲಿ ಇರುತ್ತೆ. ಆದ್ರೆ 6 ಗಂಟೆಯಿಂದ 7 ಗಂಟೆಯವರೆಗೆ ನೋಡಿದ್ರೆ ಎಲ್ಲೂ ಸಹ 2 ಮುಳ್ಳುಗಳ ನಡುವಿನ ಕೋನ 180 ಡಿಗ್ರಿ ಆಗಿರೋದಿಲ್ಲ. ಮುಂದೆ ಯಾವಾಗ 180 ಡಿಗ್ರಿ ಆಗ್ಬಹುದು? ಯಾವಾಗ ಈ ನಿಮಿಷದ ಮುಳ್ಳು ಚಲಿಸುತ್ತಾ ಈ 5 ನಿಮಿಷಕ್ಕೆ ಬರುತ್ತೆ ಅಲ್ವಾ? ಈ 5 ನಿಮಿಷಕ್ಕೆ ಬಂದಾಗ 7 ಗಂಟೆ 5 ನಿಮಿಷಕ್ಕೆ ನೋಡಿದ್ರೆ ನಮ್ಗೆ 180 ಡಿಗ್ರಿ 2 ಮುಳ್ಳುಗಳ ನಡುವೆ ಸಿಗುತ್ತೆ. ಆದ್ರೆ ನಮ್ಗೆ ಲೆಕ್ಕದಲ್ಲಿ ಹೇಳಿರೋದೇನು? ಕೇವಲ 5 ಗಂಟೆಯಿಂದ 7 ಗಂಟೆಯ ಒಳಗೆ ಈ 2 ಮುಳ್ಳುಗಳ ನಡುವೆ 180 ಡಿಗ್ರಿ ಎಷ್ಟು ಸಲ ಆಗತ್ತೆ? ಸೊ ಇದನ್ನು ಗಮನಿಸಿದಾಗ ನಮ್ಗೆ ಇಲ್ಲಿ ಸ್ಪಷ್ಟವಾಗುತ್ತೆ 2 ಮುಳ್ಳುಗಳ ನಡುವಿನ ಕೋನ 180 ಡಿಗ್ರಿ 5ರಿಂದ 7 ಗಂಟೆಯವರೆಗೆ ನೋಡಿದ್ರೆ ಕೇವಲ 1 ಬಾರಿ, ಅದು 6 ಗಂಟೆ ಆಗುವ ಸಮಯಕ್ಕೆ ಅಲ್ವಾ? ಸೊ ಹಾಗಿದ್ರೆ ನಮ್ಮ ಉತ್ತರ ಏನು? 1 ಬಾರಿ ಎಲ್ಲಿದೆ? ಆಪ್ಷನ್ ಎ ಸರಿಯಾದ ಉತ್ತರ. ಅರ್ಥ ಆಯ್ತಲ್ವಾ? ಸರಿ, ಮುಂದಿನ ಲೆಕ್ಕಕ್ಕೆ ಹೋಗೋಣ. 20 ವರ್ಷಗಳ ಹಿಂದೆ ನನ್ನ ವಯಸ್ಸು ಈಗಿನ ನನ್ನ ವಯಸ್ಸಿನ 3ನೇ 1 ಭಾಗವಾಗಿತ್ತು. ಹಾಗಾದರೆ ನನ್ನ ಈಗಿನ ವಯಸ್ಸು ವರ್ಷಗಳಲ್ಲಿ. ಓಕೆ, ಹೇಗ್ ಮಾಡೋದು ಇದನ್ನು? ಈಗ ನನ್ನ ಈಗಿನ ವಯಸ್ಸು ಎಷ್ಟು ಅನ್ನೋದು ಗೊತ್ತಿಲ್ಲ. ಸೊ ಗೊತ್ತಿಲ್ಲದನ್ನು ನಾವು ಎಕ್ಸ್ ಅನ್ನೋ ಒಂದು ಛರಾಕ್ಷರದಿಂದ ಗುರುತಿಸೋಣ. ಈಗ ಎಕ್ಸ್ ಎನ್ನುವುದು ನನ್ನ ಈಗಿನ ವಯಸ್ಸು. ಓಕೆ, 20 ವರ್ಷಗಳ ಹಿಂದೆ ನನ್ನ ವಯಸ್ಸು ನನ್ನ ಈಗಿನ ವಯಸ್ಸಿನ 3ನೇ 1 ಭಾಗವಾಗಿತ್ತು. ಅಂದ್ರೆ 20 ವರ್ಷಗಳ ಹಿಂದೆ ಅಂದ್ರೆ ಈಗ ನನ್ನ ವಯಸ್ಸು ಎಕ್ಸ್ ಅಂತ ಆದ್ರೆ 20 ವರ್ಷದ ಹಿಂದೆ ಅನ್ನುವಾಗ ನಾವೇನ್ ತಗೋಬೇಕು? ಎಕ್ಸ್ ಮೈನಸ್ 20. ಸೊ 20 ವರ್ಷಗಳ ಹಿಂದೆ ನನ್ನ ಈ ವಯಸ್ಸು ನನ್ನ ಈಗಿನ ವಯಸ್ಸು ಎಷ್ಟು? ಎಕ್ಸ್ ಅಲ್ವಾ? ಅದ್ರ 3ನೇ 1 ಭಾಗವಾಗಿತ್ತು. ಅಂದ್ರೆ ಏನು? 3ನೇ 1 ಎಕ್ಸ್ ಆಗಿತ್ತು. ಹಾಗಿದ್ರೆ ನನ್ನ ಈಗಿನ ವಯಸ್ಸು. ಈಗ ಇದನ್ನು ನೋಡಿ ನಾವು ಹೇಗೆ ಇದನ್ನು ಸಾಲ್ವ್ ಮಾಡ್ಬೋದು?
ಇಲ್ಲಿ ನಾವು ಎಕ್ಸ್ ಅನ್ನು ಕಂಡು ಹಿಡಿದ್ರೆ ನಮ್ಗೆ ನನ್ನ ಈಗಿನ ವಯಸ್ಸು ವರ್ಷಗಳಲ್ಲಿ ಸಿಗುತ್ತೆ ಅಲ್ವಾ. ಸೊ ಹಾಗಿದ್ರೆ ನಮ್ಗೆ ಗೊತ್ತು 20 ವರ್ಷಗಳ ಹಿಂದೆ ನನ್ನ ವಯಸ್ಸು ಅಂದ್ರೆ x - 20 ಸಮ ನನ್ನ ಈಗಿನ ವಯಸ್ಸಿನ 1/3 ಅಂದ್ರೆ 1/3 ಎಕ್ಸ್ ಅಲ್ವಾ. ಈಗ ಇದನ್ನು ನಾವು ಬಿಡಿಸೋಣ. ಏನ್ ಸಿಗುತ್ತೆ? x - 20 ಸಮ ಇಲ್ಲಿ x/3 ಅಂತ ಬರುತ್ತೆ. ಕರೆಕ್ಟಾ? ಈಗ ಈ 3 ಈ ಕಡೆ ತಗೊಂಡೋದ್ರೆ ಏನಾಗುತ್ತೆ? 3x ಮೈನಸ್ 3 2 6 60 ಸಮ ಎಕ್ಸ್ ಅಂತ ಆಗುತ್ತೆ ಅಲ್ವಾ. ಹಾಗಿದ್ರೆ ಇಲ್ಲಿ ಮುಂದೆ ಏನ್ ಮಾಡ್ಬೇಕು? ಎಕ್ಸ್ ಅನ್ನು ಒಂದ್ ಕಡೆ ತಗೊಂಡೋಗ್ಬೇಕು, ಸಂಖ್ಯೆಯನ್ನು ಇನ್ನೊಂದ್ ಕಡೆ. ಆಗ ಏನಾಗುತ್ತೆ? 3x - x ಸಮ ಈ -60 ಆ ಕಡೆ ಹೋದಾಗ +60 ಆಗುತ್ತೆ. ಸೊ 3x - x ಅಂದ್ರೆ ಎಷ್ಟು? 2x ಸಮ ಏನು? 60. ಈಗ x ಅಂದ್ರೆ ಏನು? x ಅಂದ್ರೆ 60. ಈ 2 ಈ ಕಡೆ ತಗೊಂಡು ಬಂದ್ರೆ ಭಾಗಿಸು 2 ಆಗುತ್ತೆ. ಸೊ 2 30 60. ಸೊ x ಅಂದ್ರೆ ಏನ್ ಸಿಕ್ಕಿತು? 30 ಅಂತ ಸಿಕ್ಕಿತು. 30 x ಅಂದ್ರೆ ಏನು? ನನ್ನ ಈಗಿನ ವಯಸ್ಸು. ಹಾಗಿದ್ರೆ ಉತ್ತರ ಏನು? 30. ಸೊ ಯಾವುದು ಆಪ್ಷನ್? ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ. ಅರ್ಥ ಆಯ್ತಲ್ವಾ? ಮುಂದಿನ ಲೆಕ್ಕ ನೋಡೋಣ. ಪಿ ಮತ್ತು ಕ್ಯೂಗಳ ಈಗಿನ ವಯಸ್ಸಿನ ಅನುಪಾತ ಕ್ರಮವಾಗಿ 5:7 ಅಂತ ಕೊಟ್ಟಿದ್ದಾರೆ. ಕ್ಯೂನ ಈಗಿನ ವಯಸ್ಸು ಹಾಗೂ ಪಿಯ 6 ವರ್ಷಗಳ ನಂತರದ ವಯಸ್ಸುಗಳ ವ್ಯತ್ಯಾಸ 2 ಆದರೆ ಪಿ ಮತ್ತು ಕ್ಯೂಗಳ ಈಗಿನ ವಯಸ್ಸುಗಳ ಮೊತ್ತ ವರ್ಷಗಳಲ್ಲಿ ಅಂತ ಕೇಳಿದ್ದಾರೆ. ಸೊ ನಮ್ಗೆ ಗೊತ್ತು ಪಿ ಮತ್ತು ಕ್ಯೂಗಳ ಈಗಿನ ವಯಸ್ಸಿನ ಅನುಪಾತ 5:7 ಅಲ್ವಾ. ಈಗ ನಮ್ಗೆ ಅವರಿಗೆ ಎಷ್ಟು ವಯಸ್ಸು ಅನ್ನೋದು ಗೊತ್ತಿಲ್ಲ. ಸೊ ನಾವು ಇಲ್ಲಿ ಎಕ್ಸ್ ಅನ್ನೋ ಒಂದು ಚರಾಕ್ಷರ ಬಳಸಿದ್ರೆ ನಾವೇನ್ ತಗೊಳ್ಬಹುದು? ಪಿನ ವಯಸ್ಸು 5x ಅಂತ ತಗೊಳ್ಳೋಣ. ಹಾಗಿದ್ರೆ ಕ್ಯೂನ ವಯಸ್ಸು ಏನಾಗುತ್ತೆ? 7x ಅಲ್ವಾ. ಸೊ ಪಿ ಮತ್ತು ಕ್ಯೂ ಇಬ್ಬರ ವಯಸ್ಸು 5x ಮತ್ತು 7x ಅಂತ ತಗೊಳ್ಳೋಣ. ಮುಂದೆ ಏನ್ ಕೊಟ್ಟಿದ್ದಾರೆ? ಕ್ಯೂನ ಈಗಿನ ವಯಸ್ಸು ಹಾಗೂ ಪಿನ 6 ವರ್ಷಗಳ ನಂತರದ ವಯಸ್ಸುಗಳ ವ್ಯತ್ಯಾಸ 2 ಅಂದ್ರೆ ಕ್ಯೂನ ಈಗಿನ ವಯಸ್ಸು ಎಷ್ಟು? 7x ಹಾಗೂ ಪಿನ 6 ವರ್ಷಗಳ ನಂತರದ ವಯಸ್ಸು. ಪಿನ ಈಗಿನ ವಯಸ್ಸು ಎಷ್ಟು? 5x. 6 ವರ್ಷಗಳ ನಂತರ ಅವನ ವಯಸ್ಸು ಎಷ್ಟಾಗತ್ತೆ? 5x + 6 ಆಗುತ್ತೆ ಅಲ್ವಾ. ಸೊ ಪಿನ 6 ವರ್ಷಗಳ ನಂತರದ ವಯಸ್ಸು ಇದನ್ನು ನಾವು ಕ್ಯೂನ ಈಗಿನ ವಯಸ್ಸಿಂದ ಕಳಿಬೇಕು. ಅಂದ್ರೆ 7x - 5x + 6 ಮಾಡಿದ್ರೆ ಏನ್ ಸಿಗುತ್ತೆ ವ್ಯತ್ಯಾಸ? 2. ಆದರೆ ಪಿ ಮತ್ತು ಕ್ಯೂಗಳ ಈಗಿನ ವಯಸ್ಸುಗಳ ಮೊತ್ತ ಎಷ್ಟು ಅಂತ ಕೇಳಿದ್ದಾರೆ. ಸೊ ಈ ತರ ನಮ್ಗೆ ಲೆಕ್ಕ ಕೊಟ್ಟಾಗ ಮೊದಲು ನಾವು ಎಕ್ಸ್ ಅಂದ್ರೆ ಏನು ಕಂಡುಹಿಡಿಬೇಕು. ಆಮೇಲೆ ಅದು ಗೊತ್ತಾದ್ರೆ ನಾವು ಪಿ ಮತ್ತು ಕ್ಯೂಗಳ ವಯಸ್ಸು ನಮ್ಗೆ ಗೊತ್ತಾಗುತ್ತೆ. ಅವುಗಳೆರಡನ್ನು ಕೂಡಿಸಿದ್ರೆ ಮೊತ್ತ ಸಿಗುತ್ತೆ. ಕರೆಕ್ಟ್ ಅಲ್ವಾ? ಸೊ ಇದನ್ ಮಾಡೋಣ. ಏನಾಗುತ್ತೆ? 7x - 5x ಇಲ್ಲಿ ಮೈನಸ್ ಪ್ಲಸ್ ಏನಾಗುತ್ತೆ? -6 ಸಮ 2 ಅಲ್ವಾ. ಈಗ 7x - 5x ಅಂದ್ರೇನು? 2x. ಕರೆಕ್ಟಾ? -6 ಸಮ 2. ಮುಂದೇನ್ ಮಾಡ್ಬೇಕು? 2x ಅಂದ್ರೆ ಈ -6 ಈ ಕಡೆ ತಗೊಂಡು ಹೋಗೋಣ. ಏನಾಗುತ್ತೆ? 2 + 6 ಆಗುತ್ತೆ. ಅಂದ್ರೆ ಎಷ್ಟು? 8 ಅಂತ ಆಗುತ್ತೆ. ಸೊ ಹಾಗಿದ್ರೆ x ಸಮ ಏನು? 8/2 ಅಂದ್ರೆ 4 ಅಂತ ಸಿಕ್ಕಿತು. ಕರೆಕ್ಟಾ? ಈಗ 4 ಸಿಕ್ಕಿದ್ಮೇಲೆ ನಾವೇನ್ ಮಾಡ್ಬೋದು? ಪಿನ ಈಗಿನ ವಯಸ್ಸೆಷ್ಟು, ಕ್ಯೂನ ಈಗಿನ ವಯಸ್ಸೆಷ್ಟು ಮಾಡ್ಬೋದು. ಪಿನ ವಯಸ್ಸೆಷ್ಟು? 5x. ಸೊ ನಮ್ಗೆ ಗೊತ್ತು x ಅಂದ್ರೆ 4. ಹಾಗಿದ್ರೆ ಪಿನ ವಯಸ್ಸು 5x ಅಂದ್ರೆ 5 × 4 = 20 ಅಲ್ವಾ. ಕ್ಯೂನ ವಯಸ್ಸು ಏನು? 7x ಅಂದ್ರೆ ಏನು? 7 × 4 = 28. ಹಾಗಿದ್ರೆ ಪಿನ ಈಗಿನ ವಯಸ್ಸು 20, ಕ್ಯೂನ ಈಗಿನ ವಯಸ್ಸು 28. ನಮ್ಗೆ ಕೇಳಿರೋದು ಪಿ ಮತ್ತು ಕ್ಯೂಗಳ ಈಗಿನ ವಯಸ್ಸಿನ ಮೊತ್ತ. ಇವೆರಡನ್ನೂ ಕೂಡಿಸಿದ್ರೆ ಎಷ್ಟು ಬರುತ್ತೆ? 48 ಅಂತ ಬರುತ್ತೆ. ಹಾಗಿದ್ರೆ ಉತ್ತರ ಯಾವುದು? ಆಪ್ಷನ್ ಎ ಸರಿಯಾದ ಉತ್ತರ. ಅರ್ಥ ಆಯ್ತಲ್ವಾ? ಸರಿ, ಮುಂದಿನ ಲೆಕ್ಕಕ್ಕೆ ಹೋಗೋಣ. ಒಬ್ಬ ತಂದೆಯು ತನ್ನ ಮಗನಿಗಿಂತ 24 ವರ್ಷ ದೊಡ್ಡವನು.
2 ವರ್ಷಗಳ ಬಳಿಕ ತಂದೆಯ ವಯಸ್ಸು ಮಗನ ವಯಸ್ಸಿನ 2ರಷ್ಟಾದರೆ ಮಗನ ಈಗಿನ ವಯಸ್ಸು ವರ್ಷಗಳಲ್ಲಿ. ಸೊ ಹೇಗ್ ಮಾಡೋದು? ಒಬ್ಬ ತಂದೆ ತನ್ನ ಮಗನಿಗಿಂತ 24 ವರ್ಷ ದೊಡ್ಡವನು. ಸೊ ನಾವೇನ್ ಅಂದ್ಕೊಳ್ಳೋಣ ಈಗ, ಮಗನ ವಯಸ್ಸು ಎಕ್ಸ್ ಅಂತ ತೆಗೆದುಕೊಳ್ಳೋಣ. ಮಗನ ವಯಸ್ಸು ಎಕ್ಸ್. ಹಾಗಿದ್ರೆ ತಂದೆಯ ವಯಸ್ಸೇನು? ತಂದೆಯ ವಯಸ್ಸು ಏನಾಗುತ್ತೆ? 24 ವರ್ಷ ದೊಡ್ಡವನು. ಆದ ಕಾರಣ ಎಕ್ಸ್ ಪ್ಲಸ್ 24 ಇದು ತಂದೆಯ ವಯಸ್ಸು ಅಲ್ವಾ? ಈಗ ಏನ್ ಹೇಳಿದ್ದಾರೆ? 2 ವರ್ಷಗಳ ಬಳಿಕ. 2 ವರ್ಷಗಳ ಬಳಿಕ ಅಂದಾಗ ಏನಾಗತ್ತೆ ಮಗನ ವಯಸ್ಸು? 2 ವರ್ಷದ ನಂತರ ಮಗನ ವಯಸ್ಸು ಏನಾಗತ್ತೆ? ಎಕ್ಸ್ ಪ್ಲಸ್ 2 ಆಗತ್ತೆ ಅಲ್ವಾ? ಆಗ ತಂದೆಯ ವಯಸ್ಸು ಏನಾಗತ್ತೆ? ಎಕ್ಸ್ ಪ್ಲಸ್ 24ಗೆ ನಾವು 2 ಸೇರಿಸ್ಬೇಕು. ಅಂದ್ರೆ ಎಕ್ಸ್ ಪ್ಲಸ್ 26 ಅಂತ ನಾವು ತಗೊಳ್ಬೋದು ಅಲ್ವಾ? ಈಗ ಅವ್ರೇನ್ ಹೇಳಿದ್ದಾರೆ? 2 ವರ್ಷಗಳ ಬಳಿಕ ತಂದೆಯ ವಯಸ್ಸು ಮಗನ ವಯಸ್ಸಿನ 2ರಷ್ಟಾದರೆ, ಈಗ ಮಗನ ವಯಸ್ಸು 2 ವರ್ಷದ ಬಳಿಕ ಏನು? ಎಕ್ಸ್ ಪ್ಲಸ್ 2. ಹಾಗಿದ್ರೆ ಮಗನ ವಯಸ್ಸಿನ 2ರಷ್ಟು ಅಂದ್ರೆ ಏನು? 2 ಎಕ್ಸ್ ಪ್ಲಸ್ 2 ಅಲ್ವಾ? ಎಕ್ಸ್ ಪ್ಲಸ್ 2 ಅನ್ನು 2ರಿಂದ ಗುಣಿಸ್ಬೇಕು. ಇದು ಯಾವುದಕ್ಕೆ ಸಮ? ತಂದೆಯ ವಯಸ್ಸಿಗೆ ಸಮ. ತಂದೆಯ ವಯಸ್ಸು ಏನಾಗಿದೆ ಇಲ್ಲಿ? 2 ವರ್ಷದ ಬಳಿಕ ಏನ್ ಸಿಕ್ಕಿದೆ? ಎಕ್ಸ್ ಪ್ಲಸ್ 26 ಅಂತ ಬಂತು ನಮ್ಗೆ. ಸೊ ಹಾಗಿದ್ರೆ ತಂದೆಯ ವಯಸ್ಸು ಯಾವುದಕ್ಕೆ ಸಮ? ಮಗನ ವಯಸ್ಸಿನ 2ರಷ್ಟಕ್ಕೆ ಸಮ. ಮಗನ ವಯಸ್ಸಿನ 2ರಷ್ಟಕ್ಕೆ. ಸೊ ಇದು ನಮ್ಗೆ ಸಿಕ್ಕಿದ್ಮೇಲೆ ನಾವೀಗ ಎಕ್ಸ್ ಅಂದ್ರೆ ಏನು ಅಂತ ಕಂಡು ಹಿಡಿದ್ರೆ ನಮ್ಗೆ ಮಗನ ವಯಸ್ಸು ಈಗಿನ ವಯಸ್ಸು ಸಿಗುತ್ತೆ ಅಲ್ವಾ? ಸೊ ಮಾಡೋಣವಾ? ಹೇಗ್ ಮಾಡೋದು? ಮೊದಲು ಇದನ್ನು ಬ್ರಾಕೆಟ್ ಬಿಡಿಸೋಣ. ಏನಾಗುತ್ತೆ? 2x ಪ್ಲಸ್ 4 ಸಮ ಎಕ್ಸ್ ಪ್ಲಸ್ 26 ಅಲ್ವಾ? ಈಗ ಏನ್ ಮಾಡೋಣ? ಎಕ್ಸ್ ಎಲ್ಲ ಒಂದ್ ಕಡೆ ತರೋಣ. ಸೊ ಏನಾಗುತ್ತೆ? ಎಕ್ಸ್ ಅನ್ನು ಈ ಕಡೆ ತಂದ್ರೆ 2x ಮೈನಸ್ ಎಕ್ಸ್ ಆಗುತ್ತೆ ಸಮ. ಈ 4 ಈ ಕಡೆ ತಗೊಂಡೋಗೋಣ. ಏನಾಗುತ್ತೆ? 26 ಮೈನಸ್ 4 ಅಂತ ಆಗುತ್ತೆ. ಸೊ ಏನಾಯ್ತು? 2x ಮೈನಸ್ ಎಕ್ಸ್ ಅಂದ್ರೇನು? 2x ಮೈನಸ್ ಎಕ್ಸ್ ಅಂದ್ರೆ ಎಕ್ಸ್ ಸಮ 26 ಮೈನಸ್ 4 ಅಂದ್ರೇನು? 26 ಮೈನಸ್ 4 ಅಂದ್ರೆ 22. ಸೊ ಎಕ್ಸ್ ಅಂದ್ರೆ 22. ಸೊ ಎಕ್ಸ್ ಅಂದ್ರೆ ಏನು? ಮಗನ ಈಗಿನ ವಯಸ್ಸು ಅಲ್ವಾ? ಸೊ ಹಾಗಿದ್ರೆ ಮಗನ ಈಗಿನ ವಯಸ್ಸೇನು ವರ್ಷಗಳಲ್ಲಿ? 22. ಸೊ ಯಾವ ಆಪ್ಷನ್? ಆಪ್ಷನ್ ಡಿ ಸರಿಯಾದ ಉತ್ತರ. ಅರ್ಥ ಆಯ್ತಲ್ವಾ? ಸರಿ, ಹಾಗಿದ್ರೆ ಇನ್ನು ಮುಂದೆ ಉಳಿದ ಲೆಕ್ಕಗಳನ್ನು ಮುಂದಿನ ಸಂಚಿಕೆಯಲ್ಲಿ ಮಾಡೋಣ. ಅಷ್ಟರ ತನಕ ನಿರಂತರ ಅಭ್ಯಾಸ ಮಾಡ್ತಾ ಇರಿ. ಆಲ್ ದಿ ಬೆಸ್ಟ್.